ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಬಾಣಂತಿ ಬೀದಿಗೆ ಬಿದ್ದಿರುವ ಘಟನೆಯೊಂದು ನಡೆದಿದೆ. ಬಾಣಂತಿ ಮನೆಯನ್ನ ಫೈನಾನ್ಸ್ ಸಿಬ್ಬಂದಿಯವರು ಹರಾಜಿಗಿಟ್ಟಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರಲ್ಲೇ ಬಾಣಂತಿ ಪರದಾಡ್ತಾ ಇರೋ ಘಟನೆ. ಬಾಣಂತಿ ಅನ್ನೋದನ್ನ ನೋಡದೆ ಹೊರ ದಬ್ಬಿದ ಆರೋಪ ಈ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಕೇಳಿ ಬರ್ತಾ ಇದೆ. ತಾರಿಹಾಳ ಗ್ರಾಮದ ಗಣಪತಿ ಅನ್ನೋರ ಮನೆ ಜಪ್ತಿ ಮಾಡ್ತಾ ಇದ್ದಾರೆ. ಆಪ್ಟಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ ನಲ್ಲಿ 5 ಲಕ್ಷ ಸಾಲ ಪಡೆದುಕೊಂಡಿರ್ತಾರೆ 5 ವರ್ಷದ ಹಿಂದೆ. ಗಣಪತಿ ಲೋಹಾರ್ ತಾಯಿ ಅನಾರೋಗ್ಯಕ್ಕೀಡಾಗ್ತಾರೆ. ಮಗಳ ಹೆರಿಗೆ ಹಿನ್ನೆಲೆ ಹಣ ಕಟ್ಟಿರಲಿಲ್ಲ ಗಣಪತಿ. 6 ತಿಂಗಳಿಂದ ಕಂತು ಕಟ್ಟದ ಹಿನ್ನೆಲೆ ಕೋರ್ಟ್ಗೆ ಹೋಗಿದ್ದಾರೆ ಈ ಫೈನಾನ್ಸ್ ಸಿಬ್ಬಂದಿಯವರು. ಕೋರ್ಟ್ ಆದೇಶದಂತೆ ಪೊಲೀಸರು ವಕೀಲರ ಸಮ್ಮುಖದಲ್ಲಿ ಮನೆ ಹರಾಜಿಗಿಟ್ಟಿದ್ದಾರೆ. ಮನೆಯಲ್ಲಿ 1 ತಿಂಗಳ ಬಾಣಂತಿ ಇದ್ದಾರೆ. ಕುಟುಂಬ ಬೀದಿ ಪಾಲಾಗ್ತಾ ಇದೆ. ಬೆಳಿಗ್ಗೆಯಿಂದ ಊಟ ಇಲ್ಲದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು. ಸರ್ಕಾರ ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನೂ ಗಮನಿಸಬೇಕು ಸರ್ಕಾರ. ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಕೋದೆ ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿದ್ರು ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಸಾಲ ತೆಗೆದು ಅಂತ ಹೇಳ್ಕ್ಯಾರ ಮನೆ ಸೀಸ್ ಮಾಡಿ ಒಂದು ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ. ಬಾನಂತಾನೆ ಅದಾಳ ಅಂತಂದ್ರು ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಶಗನ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡ್ ಬರ್ತಾರ್ರಿ ಹೆಂಗಸೂರಿಗೆ ಎಲ್ಲ ರೀ. ನಾವೊಬ್ಬರ ಇರ್ತೇವ್ರಿ ಮನ್ಯಾಗ ರೀ. ಅಂತ ಟೈಮ್ದಾಗ ಬರ್ತಾರ್ರಿ. ಏನು ಸರ್ ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರು. ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಯಾರ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವ್ರೆಲ್ಲರೂ ಕೂಡ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ಬಂದ ನಿಮ್ಮ ಮನೆ ಸೀಸ್ ಆಗೈತಿ ಹಂಗ ಹಿಂಗ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸನ್ ತಗೊಂಡು ನೀವು ಹೊರಗ ನಡ್ರಿ ಅಂತ ಹೇಳಾಕತ್ರಿ ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರ ಆಕಿನ ಅಡ್ಮಿಟ್. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸರ್ಕಾರ ಬ್ರೇಕ್ ಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕೋದಕ್ಕೆ ಕಠಿಣ ಕಾನೂನನ್ನ ತರ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರೋದು. ಫೈನಾನ್ಸ್ ಬಗ್ಗೆ ಕಠಿಣ ಕಾನೂನು ಜಾರಿಗೊಳಿಸಲಾಗುತ್ತೆ. ಸಿಎಂ ಈ ವಿಚಾರವಾಗಿ ಸಭೆಯನ್ನ ಕರೆದಿದ್ದಾರೆ. ನಾವು ಆ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ವಿಚಾರ ಇದೆ. ಫೈನಾನ್ಸ್ ಹಾವಳಿ. ಫೈನಾನ್ಸ್ ಬ್ಯಾಂಕ್ನವರು ಕಿರುಕುಳ ಕೊಡ್ತಾ ಇರೋದು. ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೋಮ್ ಮಿನಿಸ್ಟರ್ ಈ ಬಗ್ಗೆ ಏನು ಮಾತಾಡಿದ್ದಾರೆ ನೋಡೋಣ. ಮೈಕ್ರೋ ಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು. ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ. ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ. ಅದು ಸಾಕಾಗ್ತಿಲ್ಲ, ಆ ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ. ಅದಕ್ಕಾಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ಫೋನ್ ಸಂಪರ್ಕದಲ್ಲಿ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರಲ್ಲಿ ಈ ರೀತಿ ಬಾಣಂತಿಯನ್ನ ಹೊರಗೆ ಹಾಕುವಂತ ಕೆಲಸ ಆಗ್ತಾ ಇದೆ. ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಸಚಿವರ ಗಮನಕ್ಕೆ ಇಲ್ವಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿರುವಂತದ್ದು. 1 ತಿಂಗಳ ಬಾಣಂತಿಯನ್ನ ಹೊರ ಹಾಕಿ ಮತ್ತು ಜೊತೆಗೆ ಮನೆಯನ್ನ ಹರಾಜಿಗಿಟ್ಟಂತ ಪ್ರಕರಣ ನಡೆದಿರುವಂತದ್ದು. ಫೈನಾನ್ಸ್ನವರು ಈ ಒಂದು ಏನು ಮನೆಯನ್ನ ಹರಾಜಿಗಿಟ್ಟಿದ್ದಾರೆ. ಈ ಒಂದು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಗಣಪತಿ ರಾಮಚಂದ್ರ ಲೋಹಾರ್ ಎಂಬುವರ ಮನೆಯನ್ನ ಜಪ್ತಿ ಮಾಡಿದ್ದಾರೆ. ಇವರು ಸುಮಾರು ಮನೆಯನ್ನ ನಿರ್ಮಾಣ ಮಾಡೋದಕ್ಕಾಗಿ 5 ಲಕ್ಷ ಸಾಲವನ್ನ ತುಂಬಿದ್ರು. ಅದರ ಜೊತೆಗೆ 3.5 ಲಕ್ಷ ಹಣವನ್ನ ಕೂಡ ಕಂತಾಗಿ ತುಂಬಿದ್ರು. ಆದ್ರೆ ಅನಿವಾರ್ಯ ಅನಾರೋಗ್ಯ ಮತ್ತು
ಮನೆಯಲ್ಲಿ 1.5 ತಿಂಗಳ ಬಾಣಂತಿ ಏನು ಇದ್ದಾರೆ ಆ ಹೆರಿಗೆಗಾಗಿ ಸಾಲವನ್ನ ಒಂದು ವರ್ಷದ ಕಂತನ್ನ ತುಂಬಿರ್ಲಿಲ್ಲ. ಹೀಗಾಗಿ ಅದು ಬಡ್ಡಿ ಮತ್ತು ಚಕ್ರ ಬಡ್ಡಿಯಾಗಿ ಸುಮಾರು 7 ಲಕ್ಷಕ್ಕೂ ಅಧಿಕ ಹಣ ಆಗಿತ್ತು. ಏಕಾಏಕಿ ನೀವು ಅಷ್ಟು ಹಣವನ್ನ ಒಮ್ಮೆ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ತೀರಾ ಬಡತನ ಹಿನ್ನೆಲೆ ಇರುವಂತ ಕುಟುಂಬ ಅದಕ್ಕೆ ಏನು ಹಣವನ್ನ ತುಂಬಿಲ್ಲ. ಇದಾದ ನಂತರ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ನಿಂದ ಅಲ್ಲಿ ಆದೇಶ ಪಡೆದು ಮನೆಯನ್ನ ಸೀಜ್ ಮಾಡಿದ ಹಿನ್ನೆಲೆಯಲ್ಲಿ ಸದ್ಯ ಏನು ಕುಟುಂಬಸ್ಥರು ಕೂಡ ಸದ್ಯ ಬೀದಿ ಪಾಲಾಗಿರುವಂತದ್ದು. 1 ತಿಂಗಳ ಬಾಣಂತಿ ಏನಿದ್ದಾರೆ ಅವ್ರನ್ನ ಇಡೀ ರಾತ್ರಿ ಕೂಡ ಹೊರಗಡೆ ಕೂಡ ಮಲಗಡೆ ಅಂದ್ರೆ ಮನೆ ಮುಂಭಾಗದಲ್ಲಿ ಇಡೀ ರಾತ್ರಿಯನ್ನು ಕಳೆದಿರುವಂತದ್ದು. ಸಣ್ಣ ಏನು ಮಗು ಹಸುಗು ಏನಿದೆ ಮತ್ತು ಜೊತೆಗೆ ವೃದ್ಧ ದಂಪತಿ ಇದ್ದಾರೆ ಮತ್ತು 1 ತಿಂಗಳ ಬಾಣಂತಿ ಕೂಡ ಬೀದಿ ಪಾಲಾಗಿರುವಂತದ್ದು. ಸದ್ಯ ಏನು ಈ ಎಲ್ಲ ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯ ಉಸ್ತುವಾರಿ ಸಚಿವರು ಕೂಡ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನು ಯಾರು ಈ ಫೈನಾನ್ಸ್ ನವರು ಏನು ಕಿರುಕುಳ ಇದೆ, ಕಿರುಕುಳ ಸಂಬಂಧಪಟ್ಟಂಗೆ ದೂರು ಕೊಟ್ಟರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಒಟ್ಟು ಕೂಲಿಲ್ಲ ಏನಿಲ್ಲ. ಅದನ್ನು 1 ಕಿಲೋ ಮಕ್ಕಳಿಗೆ ಕುರ್ಕುರಿ ತಂದು ನಾವು ಅಜ್ಜಿಗೆ ಹೊರ ಕಳಿಸಿದ್ರು ಸರ್. ಬರ್ತಾರೆ ಅದಾಗೇನೆ ಮಾಡ್ತಾರೆ ಬರೀ ಎದೆ ತುಂಬಿಲ್ಲ ಅಂತಾರೆ ಬರೀ ತುಂಬಾಕಿದ್ದೇನೆ ಸರ್ ಅಂದ್ರೆ ಕೇಳೋದಿಲ್ಲ. ನಾ ತಿಂದು ಏನಂದ್ರೆ ಮತ್ತೊಂದು ಕಳಿಸ್ತಾರ. ಅಲ್ಲಿ ಬಂದಿದೆ ಮತ್ತೊಂದು ತುಂಬೇಲೆ ಕಟ್ ಕೇಳ್ತಾರೆ ಸರ್. ಕಟ್ಟಿದೆ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಮೇಡಮ್ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.